ಕಷ್ಟಗಳನ್ನು ಎದುರಿಸುವ ಮಾರ್ಗ. ಒಂದು ಊರಿನಲ್ಲಿ ರಮೇಶ್ ಎಂಬ ಯುವಕನಿದ್ದ. ಅವನು ತನ್ನ ಕೆಲಸದಲ್ಲಿ ಬಹಳ ಶ್ರದ್ಧೆಯಿಂದಿದ್ದ. ಆದರೆ ಅವನಿಗೆ ಒಂದಾದ ಮೇಲೊಂದರಂತೆ ಕಷ್ಟಗಳು ಎದುರಾಗುತ್ತಿದ್ದವು. ವ್ಯಾಪಾರದಲ್ಲಿ ನಷ್ಟ, ವೈಯಕ್ತಿಕ ಸಮಸ್ಯೆಗಳು, ಹೀಗೆ ಒಂದಿಲ್ಲೊಂದೊಂದು ಚಿಂತೆ ಅವನನ್ನು ಕಾಡುತ್ತಿತ್ತು. ಇದರಿಂದ ಅವನು ಸಂಪೂರ್ಣವಾಗಿ ಆತ್ಮವಿಶ್ವಾಸ ಕಳೆದುಕೊಂಡಿದ್ದ. ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಸೋತು ಹೋದೆ ಎಂದುಕೊಂಡು ನಿರಾಶನಾಗಿದ್ದ. ಒಂದು ದಿನ ಅವನು ತನ್ನ ಹಿರಿಯ ಮಿತ್ರ ರಾಜು ಅವರನ್ನು ಭೇಟಿ ಮಾಡಲು ಹೋದ. ರಾಜು ಒಬ್ಬ ಅನುಭವಿ ಮತ್ತು ಜ್ಞಾನಿ ವ್ಯಕ್ತಿಯಾಗಿದ್ದರು. ರಮೇಶ್ ತನ್ನೆಲ್ಲ ಕಷ್ಟಗಳನ್ನು ಹೇಳಿಕೊಂಡ. ತಾನು ಎದುರಿಸುತ್ತಿರುವ ಅಡೆತಡೆಗಳಿಂದ ಹೇಗೆ ಬರಬೇಕೆಂದು ಕೇಳಿದ. ರಾಜು ಅವರು ರಮೇಶ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದರು. ನಂತರ ಅವನಿಗೆ 3 ಮಡಿಕೆಗಳನ್ನು ತರಲು ಹೇಳಿದರು. ರಮೇಶ್ ಮಡಿಕೆಗಳನ್ನು ತಂದ. ನಂತರ ರಾಜು ಒಂದು ಮಡಿಕೆಯಲ್ಲಿ ಆಲೂಗಡ್ಡೆ, ಇನ್ನೊಂದರಲ್ಲಿ ಮೊಟ್ಟೆ ಮತ್ತು 3ನೇದರಲ್ಲಿ ಕಾಫಿ ಬೀಜಗಳನ್ನು ಹಾಕಿದರು. ನಂತರ ಅವರು ಆ 3 ಮಡಿಕೆಗಳಿಗೂ ನೀರು ಹಾಕಿ ಒಲೆಯ ಮೇಲಿಟ್ಟು ಕುದಿಸಿದರು. ಕೆಲವು ನಿಮಿಷಗಳ ನಂತರ ರಾಜು ಅವರು ಒಲೆಯನ್ನು ಆರಿಸಿ ಮಡಿಕೆಗಳನ್ನು ಕೆಳಗಿಳಿಸಿದರು. ಮೊದಲ ಮಡಿಕೆಯಿಂದ ಆಲೂಗಡ್ಡೆಯನ್ನು ಹೊರತೆಗೆದು ನೋಡಿದರು. ಆಲೂಗಡ್ಡೆ ಮೆತ್ತಗಾಗಿತ್ತು. 2ನೇ ಮಡಿಕೆಯಿಂದ ಮೊಟ್ಟೆಯನ್ನು ಹೊರತೆಗೆದಾಗ ಅದು ಗಟ್ಟಿಯಾಗಿತ್ತು. 3ನೇ ಮಡಿಕೆಯಲ್ಲಿರುವ ಕಾಫಿ ಬೀಜಗಳು ನೀರಿನೊಂದಿಗೆ ಬೆರೆತು ಪರಿಮಳಯುಕ್ತ ಕಾಫಿಯಾಗಿ ಬದಲಾಗಿದ್ದವು. ನೋಡು ರಮೇಶ್, ರಾಜು ಹೇಳಿದರು, ಈ 3 ವಸ್ತುಗಳು ಒಂದೇ ರೀತಿಯ ಪರಿಸ್ಥಿತಿಯನ್ನು, ಅಂದರೆ ಕುದಿಯುವ ನೀರನ್ನು ಎದುರಿಸಿದವು. ಆದರೆ ಅವುಗಳ ಪ್ರತಿಕ್ರಿಯೆ ಬೇರೆ ಬೇರೆಯಾಗಿತ್ತು. ಆಲೂಗಡ್ಡೆ ಬಲವಾಗಿದ್ದರೂ ಮೆತ್ತಗಾಯಿತು, ಮೊಟ್ಟೆ ಮೃದುವಾಗಿದ್ದರೂ ಗಟ್ಟಿಯಾಯಿತು. ಆದರೆ ಕಾಫಿ ಬೀಜಗಳು ಸಂಪೂರ್ಣವಾಗಿ ರೂಪಾಂತರಗೊಂಡು ನೀರಿಗೂ ತಮ್ಮ ಪರಿಮಳವನ್ನು ನೀಡಿದವು. ನಾವು ಕೂಡ ಅಷ್ಟೇ ರಮೇಶ್, ಕಷ್ಟಗಳು ಬಂದಾಗ ನಾವು ಆಲೂಗಡ್ಡೆಯಂತೆ ಮೆತ್ತಗಾಗಿ ಬಿಡಬೇಕೋ, ಮೊಟ್ಟೆಯಂತೆ ಗಟ್ಟಿಯಾಗಿ ನಿಲ್ಲಬೇಕೋ, ಅಥವಾ ಕಾಫಿ ಬೀಜಗಳಂತೆ ಆ ಕಷ್ಟಗಳನ್ನೇ ಒಂದು ಅವಕಾಶವಾಗಿ ಪರಿವರ್ತಿಸಿ ಅದರಿಂದ ಪಾಠ ಕಲಿತು ಇನ್ನಷ್ಟು ಸುಧಾರಿಸಿಕೊಳ್ಳಬೇಕು ಎಂಬುದು ನಮ್ಮ ಆಯ್ಕೆ. ನೀನು ಕಷ್ಟಗಳಿಗೆ ಹೆದರಿ ಕುಳಿತುಕೊಳ್ಳಬೇಡ, ಅವುಗಳನ್ನು ಎದುರಿಸಿ ಅದರಿಂದ ಪಾಠ ಕಲಿತು ಮುನ್ನಡೆಯಬೇಕು. ರಾಜು ಅವರ ಮಾತುಗಳು ರಮೇಶ್ನ ಕಣ್ಣು ತೆರೆಸಿದವು. ಅವನು ತನ್ನ ನಿರಾಶೆಯನ್ನು ಬದಿಗೊತ್ತಿ ಹೊಸ ಉತ್ಸಾಹದಿಂದ ಕೆಲಸ ಮಾಡಲು ಪ್ರಾರಂಭಿಸಿದ. ಅವನು ಕಷ್ಟಗಳನ್ನು ಸವಾಲುಗಳೆಂದು ಪರಿಗಣಿಸಿದ. ಆದ್ದರಿಂದ ಕಲಿತ ಪಾಠಗಳನ್ನು ತನ್ನ ಯಶಸ್ಸಿಗೆ ಮೆಟ್ಟಿಲಾಗಿಸಿಕೊಂಡ. ಕೆಲವೇ ದಿನಗಳಲ್ಲಿ ಅವನು ತನ್ನ ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸಿದನು ಮತ್ತು ಆತ್ಮವಿಶ್ವಾಸದಿಂದ ಜೀವನ ನಡೆಸತೊಡಗಿದ. ನೀವು ಕೂಡ ಕಷ್ಟಗಳನ್ನು ಎದುರಿಸುತ್ತಿರುವಿರಾ? ಅವುಗಳನ್ನು ನಿಮ್ಮನ್ನು ದುರ್ಬಲಗೊಳಿಸಲು ಬಿಡುತ್ತೀರಾ, ಅಥವಾ ಅದರಿಂದ ಪಾಠ ಕಲಿತು ಇನ್ನಷ್ಟು ಬಲಶಾಲಿಯಾಗಲು ಪ್ರಯತ್ನಿಸುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.